ಇಲ್ಲಿ ಮರ ಗಿಡ ಎಲ್ಲ ಇಷ್ಟೊಂದು ರೈತರು ಚೆನ್ನಾಗಿದ್ದಾರೆ ಅಂತ ಅವ್ರ ಬಾಯಿಂದಾನೆ ಬಂತು. ಇವತ್ತು ರೆಡ್ ಝೋನ್ ಮಾಡಿರೋ ಕಾರಣ ಇಂಥ ಪರಿಸರ ಉಳಿಯೋದಕ್ಕೆ ನಮ್ಮ ಕುಮಾರಣ್ಣವರೇ ನೇರವಾಗಿ ಕಾರಣ. ನಮ್ಗೆ ಇದಕ್ಕೆ ಹೆಮ್ಮೆ ಇದೆ. ಯಾಕಂದ್ರೆ ಇವತ್ತು ಅದೇ ಜಮೀನು ನಾವು ರೆಡ್ ಝೋನ್ ಮಾಡಿಲ್ಲ ಅಂದ್ರೆ ಅವ್ರು ಹೇಳ್ದಂಗೆ ಎಷ್ಟೋ ಜನ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಮಾರ್ಕೊಂಡ್ಬಿಡ್ತಿದ್ರು. ಕೊನೆಗೆ ನಮ್ಗೆ ಅವತ್ತು ಅಷ್ಟು ಬುದ್ಧಿ ಇರ್ಲಿಲ್ಲ. ಇವತ್ತು ಇಂಥ ಪರಿಸರ ಉಳಿಯೋದಕ್ಕೆ ನಾವು ನಮ್ಮ ಹೆಣ್ಮಕ್ಳುಗಳು ನಾವು ಬದುಕಟ್ಕೊಳ್ಳೋದಕ್ಕೆ ಕಾರಣ ನಮ್ಮ ಕುಮಾರಣ್ಣವರೇ. ಮತ್ತೆ ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ದುಡ್ಡು ಕೊಟ್ಟು ಕಸಿದರೆ ಅಂತ ಹೇಳ್ತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರು ನಾವು ದುಡ್ಡು ಆಸೆಗೆ ಬಂದಿಲ್ಲ, ನಮ್ಮ ಭೂಮಿನ ನಾವು ಉಳಿಸ್ಕೋಬೇಕು ಅಂತ ಬಂದಿದೀವಿ. ಜೊತೆಗೆ ನೀವೇನ್ ಹೇಳ್ತೀರಿ ಮಾತಾಡ್ತಿದ್ರೆ ಅಲ್ಲಿರೋ ಜನಗಳೆಲ್ಲ ಏನು ದುಡ್ಡಿಂದ ಆಸೆಯಿಂದ ಹೋಗಿದ್ದಾರೆ ಅಂತ ಹೇಳಿದ್ರೆ, ಆಮೇಲೆ 10 ಜನ ಕರೆದ್ರೆ ಬರಲ್ಲ ಅಂತ ಹೇಳ್ತಿದ್ರಿ. ಏನೋ 1000 ಜನ ಬಂದ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ. ನಮಗೆ ಲ್ಯಾಂಡ್ ಆರ್ಡರ್ನ ತಗೊಳಕ್ ಆಗಲ್ಲ, ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರಿ. ನೀವು ಅದೇ ಓಟ್ ಕೇಳ್ಬೇಕಾದ್ರೆ 10 ಜನದ ಕೈಯಲ್ಲಿ ಹಾಕ್ಸ್ಕೊಂಡಿದ್ದು ನಾವೆಲ್ಲ 1000 ಜನನೇ ನಿಮ್ಗೆ ಓಟ್ ಹಾಕಿರೋದು. ಮತ್ತೆ ಇನ್ನೊಂದು ಏನಂದ್ರೆ ರೆಡ್ ಝೋನ್ ಅಂತ ಹೇಳ್ತಿದ್ರಲ್ಲ, ದಯವಿಟ್ಟು ನಾನು ಇವತ್ತು ನಮ್ಮ ಕುಮಾರಣ್ಣವರು ಕೆಟ್ಟವ್ರೆ ನಿಮ್ಗೆ. ಯಾಕಂದ್ರೆ ರೆಡ್ ಝೋನ್ ಮಾಡಿ ನಮ್ಗೆಲ್ಲ ಜಮೀನು ಉಳಿಸ್ಕೊಟ್ಟಿರೋದ್ರಿಂದ ನಿಮಗೆ ಅನಿವಾರ್ಯತೆ ಇದ್ರೆ ಮಾಡ್ಕೋಬೇಕು ಅಂತಂದ್ರೆ ಇವತ್ತು ನಿಮ್ ತಾಕತ್ತಿದ್ರೆ ನಿಮ್ ಸರ್ಕಾರನೇ ಇದೆ. ಇದೇ ಚೇರ್ಗೆ ತಾಕತ್ ಕೇಳ್ತಾ ಇದೀನಿ, ರೆಡ್ ಝೋನ್ ತೆಗ್ಸಿ. ಇದು ನಿಮ್ ತಾಕತ್ತು ತೋರಿಸ್ಬೇಕು. ನಾನು ಡಿನೋಟಿಫೈ ಮಾಡಿದ್ರೆ ದೇವನಹಳ್ಳಿ ಹತ್ರ ನಾನು ಜೈಲಿಗೆ ಹೋಗ್ಬಿಡ್ತೀನಿ ಡಿನೋಟಿಫೈ ಮಾಡಿದ್ರೆ ಅಂತ ಒಂದು ಮಾತು ಹೇಳ್ತಾರೆ ಮುಖ್ಯಮಂತ್ರಿಗಳು. ಇವತ್ತು ಡಿನೋಟಿಫೈ ಮಾಡಿದ್ರು ಸಿದ್ದರಾಮಯ್ಯ ಅವರು ದೇವನಹಳ್ಳಿಯಲ್ಲಿ ಬಿಟ್ಕೊಟ್ರು. ಅವ್ರು ಯಾಕೆ ಜೈಲಿಗೆ ಹೋಗ್ಲಿಲ್ಲ? ಅವ್ರು ಜೈಲಿಗೆ ಹೋಗೋದಿತ್ತಲ್ಲ. ಅಕಸ್ಮಾತ್ ನಿಮ್ಮನ್ನ ನಮ್ಮ ರೈತರಿಗೋಸ್ಕರ ಜೈಲಿಗೆ ಏನಾದ್ರು ಕಳ್ಸಿದ್ರೆ ನಾವ್ ಎಲ್ಲ ರೈತರು ಕೂಡ ನಿಮಗೋಸ್ಕರ ನಾವೇ ಜೈಲಿಗೆ ಬರ್ತೀವಿ. ಇದೆಲ್ಲ ನಾವು ರೈತರ ಪರವಾಗಿ ಕೇಳ್ಕೊತಾ ಇದೀನಿ. ನಾವು ಜೈಲಿಗೆ ಬಂದೇ ಬರ್ತೀವಿ. ಡಿನೋಟಿಫೈ ಮಾಡಿ ನಮ್ಮ ಜಮೀನ ಉಳಿಸ್ಕೊಡಿ. ಇವತ್ತು ನಮ್ಮ ಕುಮಾರಣ್ಣವರು ನಿಮ್ ಕೆಟ್ಟವರಾಗಿದ್ರೆ ಒಪ್ಪೋತೀವಿ, ನಾವೇ ಒಪ್ಪೋತೀವಿ. ರೆಡ್ ಝೋನ್ ಮಾಡಿದ್ರಿಂದ ನಾವು ಬೆಳೆ ಬೆಳೆಯೋದಕ್ಕೆ, ನಾವು ಭೂಮಿ ಉಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವೇ ಹೇಳ್ತಾ ಇದ್ರಿ ಇಲ್ಲಿ ಯಾರು ರೌಡಿಸಂ ಮಾಡಕ್ ನಾವು ಬಂದಿಲ್ಲ, ನಾವು ಹೊಲದಲ್ಲಿ ಕೆಲಸ ಮಾಡೋದು. ನೀವು ಹಿಂದೆ ಹೇಳ್ತಾ ಇದ್ರಿ ಕೆಸರಲ್ಲಿ ಕಮಲ ಇರ್ಬೇಕು ಅಂತ ಹೇಳ್ತಿದ್ರಿ. ಹಂಗೆ ನಿಮ್ ಕೈಲೂ ಕೂಡ ಅಧಿಕಾರ ಇದೆ ಅಂದ್ರೆ ಅಧಿಕಾರನ ರೈತರಿಗೋಸ್ಕರ ಒಳ್ಳೇದ್ ಮಾಡಕ್ ಉಳಿಸ್ಕೊಡಿ. ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ. ಜೊತೆಗೆ ನೀವು ತಿಂತಿರೋದು ಅನ್ನ ತಿನ್ನೋರಾದ್ರೆ ರೈತರಿಗೆ ಸಪೋರ್ಟ್ ಮಾಡಿ. ಇನ್ನೊಂದು ತಿನ್ನೋದು ಅನ್ನೋದಾದ್ರೆ ಯಾರಿಗಾದ್ರು ಸಪೋರ್ಟ್ ಮಾಡ್ಕೊಳ್ಳಿ. ನಮಗೆ ಹೊರಗಡೆಯಿಂದ ಜನ ನಮ್ಮ ರೈತರಿಗೋಸ್ಕರ ಅನ್ನ ತಿನ್ನೋರು ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇದು ನನ್ನ ಒಂದು ಪ್ರಾರ್ಥನೆ ಅಂತಾನೆ ಅನ್ಕೊಳ್ಳೋಣ. ದಯವಿಟ್ಟು ನಾವು ಇವತ್ತಿನವರೆಗೂ ಇದೇ ಕೇಳ್ಕೊತಿರೋದು, ನಾವ್ ಇಲ್ಲಿ ಯಾವುದೇ ಪಕ್ಷಕ್ಕೋಸ್ಕರ ಬಂದಿಲ್ಲ. ಆಮೇಲೆ ನಾವು ಮಾತಾಡಿದ್ರೆ ಏನ್ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಮೆಂಟ್ಸ್ ಕೊಡ್ತಾರೆ, ಇವ್ರು ಯಾರೋ JDS ಅವರು, ಇವ್ರು ಯಾರೋ ಏನೋ ದುಡ್ಡು ಕೊಟ್ಟು ಕಟ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಕೋಟಿ ಬೇಕಾಗ ಪೇಮೆಂಟ್ ಅಂತ ಕೇಳ್ತಾರೆ. ನಾವು ಪೇಮೆಂಟ್ ಕೊಟ್ಟು ಬಂದಿರೋಲ್ಲ, ಪೇಮೆಂಟ್ ನಾವೇ ಕೊಡ್ತೀವಿ. ನಮ್ ರೈತರೇ ಅನ್ನ ಹಾಕ್ತಿದೀವಿ ಅಂದ್ರೆ ಅದಕ್ಕಿಂತ ಇನ್ನೊಂದಿಲ್ಲ. ದಯವಿಟ್ಟು ಇದನ್ನ ಹಿಂದಕ್ಕೆ ತಗೊಳ್ಳಿ. ಯಾರಿಗೆ ಪೇಮೆಂಟ್ JDS ಬಂದಿಲ್ಲ, ಒಬ್ಬ ರೈತರಿಗೋಸ್ಕರ ಅವ್ರು ಬಂದಿದ್ದಾರೆ. ಅವ್ರ ಸಪೋರ್ಟ್ ಇವತ್ತು ಕೂಡ DK ಶಿವಕುಮಾರ್ ಕೂಡ ಬರ್ಲಿ, ಅವ್ರಿಗೂ ಕೂಡ ನಾವು ಆಹ್ವಾನ ಕೊಟ್ಟಿದೀವಿ. ರೈತ ಬರೋದು ಅವ್ರಿಗೂ ಬಂದ್ರೆ ಅವ್ರಿಗೂ ಸ್ವಾಗತ ಕೊಡ್ತೀವಿ. ನಮ್ಗೆ ಎಲ್ಲರೂ ಒಂದೇ, ರೈತರಿಗೋಸ್ಕರ ಬಂದಾಗ ನಾವು ಪಕ್ಷ ನೋಡ್ತಿಲ್ಲ. ದಯವಿಟ್ಟು ಪಕ್ಷ ಅಂತ ನಮ್ಮ ರೈತರಿಗೆ ಹಣೆ ಪಟ್ಟಿ ಕಟ್ಟಿ ನಮ್ಗೆ ಅವಮಾನ ಮಾಡಬೇಡಿ. ದಯವಿಟ್ಟು ಕೇಳ್ಕೊತಾ ಇದೀನಿ. ಎಲ್ಲರೂ ಅಷ್ಟೇನೆ, ನಮ್ ಪರ ಇರೋರೇ ಆಗ್ಲಿ ವಿರೋಧ ಇರೋರೇ ಆಗ್ಲಿ, ದಯವಿಟ್ಟು ಜಮೀನ್ ಉಳಿಸ್ಕೊಳ್ಳಿ. ಇವತ್ತು ನೋಡ್ಬೇಡಿ, ನಿಮ್ ಮಕ್ಳು ಮೊಮ್ಮಕ್ಕಳನ್ನ ಮುಂದಕ್ಕೆ ಯೋಚನೆ ಮಾಡಿ. ಎಲ್ಲರೂ ಜಮೀನ್ ಉಳಿಸ್ಕೊಳ್ಳೋಣ. ನಾನು ಎಲ್ಲರೂ ಮುಂದೆ ಕೇಳ್ಕೊತಾ ಇದೀನಿ, ಮತ್ತೊಂದ್ಸರಿ ಕೇಳ್ಕೊತಾ ಇದೀನಿ. ನಮ್ ಪರವಾಗಿ ನಾವು ಇವತ್ತು ಸೇರ್ಕೊಂಡೆ ಕೇಳ್ತೀನಿ. ದಯವಿಟ್ಟು ನಮ್ ಜಮೀನ ಉಳಿಸ್ಕೊಳ್ಳಿ. ನಮ್ಗೆ ಇಲ್ಲಿ ಬಹಳ